ರೈತರ ಜೀವಾಳವಾದ ಶ್ರೀ ದತ್ತ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾವಿನಾಳ ಕಾರ್ಖಾನೆ ಆವರಣದಲ್ಲಿ ಕಬ್ಬು ನುರಿಸುವ ಹಚ್ಚುವ ಸಾಮರ್ಥ್ಯದ ಯೋಜನೆ ಕುರಿತು ಸಾರ್ವಜನಿಕ ಸಭೆಯನ್ನ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಔದ್ರಂ ನೇತೃತ್ವದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ವಿಜಯಪುರ ಎಸ್ ರಮೇಶ್ ಅವರು ಮಾತನಾಡಿ, ಕಾರ್ಖಾನೆ ಪ್ರಸ್ತುತ ಇರುವ ಕಬ್ಬು ನುರಿಸುವ ಘಟಕ ಸಾಮರ್ಥ್ಯವನ್ನು 2500 ಟಿಸಿಡಿ ಇದ್ದು ಈಗ 12,000 ಟಿಸಿಡಿಗೆ ಹೆಚ್ಚಿಸುವುದು ನಿರ್ಣಾಯಕವಾಗಿದೆ. ಸಹ ವಿದ್ಯುತ್ ಸ್ಥಾವರವನ್ನ ಸಾಮರ್ಥ್ಯವನ್ನು 19.5 ಮೆಗಾವ್ಯಾಟ್ನಿಂದ 43.5 ಮೆಗಾವ್ಯಾಟ್ಗೆ ಹೆಚ್ಚಿಸುವುದು ಮತ್ತು ಡಿಸ್ಟಿಲರಿ ಘಟಕದ ಸಾಮರ್ಥ್ಯವನ್ನು 60 ಕೆಎಲ್ಪಿಡಿಯಿಂದ 650 ಕೆಎಲ್ಪಿಡಿಗೆ ಹೆಚ್ಚಿಸುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಕಾರ್ಖಾನೆಯ ಸಂಚಾಲಕರಾದ ಪ್ರೀತಿ ರೋಪಾರೆಲ್, ಜಿತೇಂದ್ರ ದಾರು ಹಾಗೂ ಕಂಪನಿಯ ಉಪಾಧ್ಯಕ್ಷರಾದ ಮೃತ್ಯುಂಜಯ ಸಿಂಧೆ ಇವರು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಆಡಳಿತ ಅಧಿಕಾರಿಗಳಾದ ರವೀಂದ್ರ ಗಾಯಕ್ವಾಡ್ ಇವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಬ್ಬು ನುರಿಸುವ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ಕಾರ್ಖಾನೆಯ ಕಾರ್ಯಕ್ಷೇತ್ರದಲ್ಲಿರುವ ಹಾವಿನಾಳ್, ಕಾಂಚನಾಳ್, ಹಾಲಹಳ್ಳಿ, ನಿವರ್ಗಿ, ಗೋಡಿಹಾಳ್ ಮತ್ತು ಇತರ ಗ್ರಾಮಗಳ ಗ್ರಾಮಸ್ಥರು ಕಾರ್ಖಾನೆಯ ಕಬ್ಬು ನುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇಚ್ಛಾಶಕ್ತಿ ವ್ಯಕ್ತಪಡಿಸಿದರು. ಎಲ್ಲ ವಿಭಾಗದ ಸಿಬ್ಬಂದಿಗಳು ಮತ್ತು ಕಾರ್ಖಾನೆ ಕಾರ್ಯಕ್ಷೇತ್ರದಲ್ಲಿರುವ ಕಬ್ಬು ಬೆಳೆಗಾರರು, ರೈತರು, ಹೊರ ರಾಜ್ಯದ ಸ್ವಯಂ ಸೇವಕ ಸಂಸ್ಥೆಯ ಸದಸ್ಯರು ಮತ್ತು ಹಿತಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡ್ಚಣ್. ಕಳಿಸ್ತೀವಿ. ಕೇಂದ್ರ ಸರ್ಕಾರದಿಂದ ಅಂತಿಮ ತೀರ್ಮಾನ ಆಗ್ತದೆ. ಬಟ್ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಮಾತನಾಡಿದ ಎಲ್ಲರೂ ಕೂಡ ಈ ಫ್ಯಾಕ್ಟರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಫ್ಯಾಕ್ಟರಿಯವರು ರೇಟು ಕೂಡ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫ್ಯಾಕ್ಟರಿಯವರು ಜನರೊಂದಿಗೆ ಇದ್ದಾರೆ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಿಯಲಿ ಫ್ಯಾಕ್ಟರಿ ಇಸ್ ಡೂಯಿಂಗ್ ಎ ಗುಡ್ ವರ್ಕ್ ಅಂತ ನನಗೆ ಪ್ರಾಮಾಣಿಕವಾಗಿ ಅನ್ನಿಸ್ತದೆ. ಇನ್ನೂ ಒಂದು ಮಾತು ಏನಂತ ಹೇಳಿದ್ರೆ, ನೀವೆಲ್ಲರೂ ಲೋಕಲ್ಸ್, ನೀವೆಲ್ಲರೂ ಇಲ್ಲಿಯವರೇ. ಬಟ್ ಬೇರೆ ಎಲ್ಲಿಂದನೋ ಬಂದಂತಹ ಮಂಜುಳಾ ಅನ್ನೋರು ಕೂಡ ಈ ಫ್ಯಾಕ್ಟರಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ಫ್ಯಾಕ್ಟರಿ ಅಭಿವೃದ್ಧಿ ಆಗಲಿ, ಮತ್ತೆ ಫ್ಯಾಕ್ಟರಿಯ ಸಾಮರ್ಥ್ಯ ಹೆಚ್ಚಾಗಲಿ, ಮತ್ತೆ ಇದರಿಂದಾಗಿ ಜನರಿಗೆ ಉದ್ಯೋಗ ದೊರಕಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿರುವಂತಹ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಈ ಹಾವಿನಾಳ್ ದತ್ ಇಂಡಿಯಾ ಕಾರ್ಖಾನೆಯು ಹೆಚ್ಚಿನ ಕೆಲಸ ಮಾಡಿದ್ರಲ್ಲಿ ನಮ್ಮ ಊರಿನಿಂದ ಯಾವುದೇ ತೊಂದರೆಗಳು ಆಗುವುದಿಲ್ಲ ಮತ್ತು ರೈತರಿಗೆ ಅನುಕೂಲವಾದಂಥ ರೇಟ್ ದರ ಎಲ್ಲ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿರುತ್ತದೆ. ಕಬ್ಬಿನ ಬಿಲ್ ಆಯಿತು, ಗಾಡಿ ಮಾಲೀಕರ ಬಿಲ್ ಆಯಿತು, ಯಾವುದೇ ತೊಂದರೆ ಇಲ್ಲ. ಮುಂದುವರೆದು ಶ್ರೀ ಕಾಶಿರಾಯ ಬಾಪುರಾಯ ಕಾಮಗೊಂಡ ಹಾವಿನಾಳ ಗ್ರಾಮ. ಸರಿಯಾಗಿ ಬಿಲ್ ಕೊಡ್ತದೆ, ಸರಿಯಾಗಿ ಇದು ಮಾಡ್ಲಿಕ್ಕತ್ತದ. ಸ್ವಲ್ಪ ರೋಡಿನ ತೊಂದರೆ ಇತ್ತು, ರೋಡ್ ಅವ್ರು ಒಳಗೆ ತೊಗೊಂಡ್ರೆ ಸರಿಯಾಗಿ ನಡೀತಾರೆ. ಮುಂಜಾನೆ ಎಲ್ಲ ಕೂಡ ಪರಿಸರ ಏನು ಘಟಕದ ವಿಸ್ತರಣೆಯಿಂದ ಬಾಧಿತರಾಗುವಂಥ ಗ್ರಾಮಸ್ಥರುಗಳು ತಮ್ಮ ಅಹವಾಲುಗಳು, ಹೇಳಿಕೆಗಳು, ದೂರುಗಳು ಏನಾದರೂ ಇದ್ದರೆ ಅದನ್ನು ತಿಳಿಸೋಕ್ಕೆ ಅಂತ ಈ ಪರಿಸರ ಸಾರ್ವಜನಿಕ ಸಭೆಯನ್ನು ನಾವು ನಡೆಸ್ತಾ ಇದ್ದೇವೆ. ಹಾಗಾಗಿ ಈ ಏನೇನು ಕ್ರಮ ಕೈಗೊಂಡಿದೆ, ನಂತರ ಇದರಿಂದ ಉತ್ಪಾದನೆಯಾಗುವಂಥ